ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿದೆ. ಬೀದರ್ ನಗರದ ಮೈಲೂರು ವಡ್ಡೂರು ಕಾಲೋನಿಯಲ್ಲಿ ಆಗಿರೋ ಘಟನೆ ಇದು. ಹಲ್ಲೆ ಮಾಡಿ 8,30,000 ನಗದು 60 ಗ್ರಾಂ ಚಿನ್ನವನ್ನ ದರೋಡೆ ಮಾಡಿದ್ದಾರೆ ಅನ್ನೋದು ಆರೋಪ. ಗಲಾಟೆಯಲ್ಲಿ 5-6 ಜನರಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಅವರನ್ನು ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಯಾವತ್ತಾಗಿರೋದು ಅನ್ನೋ ಡೀಟೇಲ್ಸ್ ನೋಡೋದಾದ್ರೆ ಜೂನ್ 25ನೇ ತಾರೀಕು ಆಗಿರೋದು. ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಬಟ್ ಹಲ್ಲೆಯ ನಂತರ ದರೋಡೆ ಆಗಿದೆ. ಕದ್ದಿದ್ದಲ್ಲ, ದರೋಡೆ ಆಗಿದೆ. ಬಿಕಾಸ್ ಅವ್ರಿಗೆ ಹೊಡೆದು ಕಿತ್ಕೊಂಡಿರೋದು, ಸುಲಿಗೆ ಮಾಡಿರೋದು. ಹೇಳ್ತಾ ಇದ್ದೆ ಜೂನ್ 25ನೇ ತಾರೀಕು ಆಗಿರುವಂತಹ ಘಟನೆ ಇದು ಅಂತ. 3 ದಿನದ ಹಿಂದೆ ರಾತ್ರಿ 50ಕ್ಕೂ ಹೆಚ್ಚು ಜನ ಬಂದು ವಡ್ಡೂರು ಕಾಲೋನಿಗೆ ಬಂದು ಹಲ್ಲೆ ಮಾಡಿರೋದು. ಬೋವಿ ಸಮಾಜದ 5-6 ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಿರೋದು. ಮನೆಯಲ್ಲಿದ್ದ ಟಿವಿ, ಫ್ರಿಡ್ಜು, ಪಾತ್ರೆ, ದಿನಸಿ ಎಲ್ಲವನ್ನ ಧ್ವಂಸ ಮಾಡಿ ಹಾಕಿದ್ದಾರೆ. ಅದರ ಒಂದು ವಿಡಿಯೋ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕರೆಂಟ್ ಮೀಟರ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳು ಕೂಡ ದಾಂಧಲೆಗೆ ಒಳಗಾಗಿದೆ. ಮೀನಾಕುಮಾರಿ, ಸರೋಜಾ, ಲಕ್ಷ್ಮೀ, ಸಪ್ನಾ ಮನೆಯಲ್ಲಿ ದರೋಡೆಯನ್ನ ಕೂಡ ಮಾಡಿದ್ದಾರೆ. ಹೊಡೆದು ಅವ್ರ ಹತ್ರ ಇದ್ದಂತಹ ಚಿನ್ನಾಭರಣವನ್ನ ಕೂಡ ಸುಲಿಗೆ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆಮೇಲೆ ಆರೋಪವನ್ನ ಪುಷ್ಟೀಕರಿಸ್ತಾ ಇದೆ ಈ ವಿಡಿಯೋ. ಈ ಕಡೆಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು